ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇವತ್ತು ಏನು ವ್ಲಾಗ್ ಅಂತ ನಿಮಗೆ ತಮ್ಲೈನ್ ನೋಡಿ ತಕ್ಷಣ ಗೊತ್ತಾಗಿರುತ್ತೆ. ಇವತ್ತು ಡೈಲಿ ವ್ಲಾಗ್ ಜೊತೆಗೆ ನಾನು ಏನಿಗೆ ಶಾಪಿಂಗ್ ಮಾಡಿದ್ದು, ಏನು ಎತ್ತ, ಆ ಸರ್ಪ್ರೈಸ್ ಏನು ಅಂತ ಈಗ ನಾನು ತಿಳಿಸ್ತೀನಿ. ಇವತ್ತು ಹೇಗೆ ಹೋಗುತ್ತೆ ವ್ಲಾಗ್ ಅಂತ ನೋಡಿ. ಇವಾಗ ನಮ್ಮ ಆಳು ಬಂದಿದ್ದಾರೆ, ಸೊ ಅವ್ರಿಗೆಲ್ಲ ಈಗ ಅಡುಗೆ ಮಾಡಬೇಕು. ನಮ್ಮ ಅಮ್ಮನೂ ಕೂಡ ಇಲ್ಲ, ಅಮ್ಮ ಒಂದವೇ ಬರ್ತಾ ಇದ್ದಾರೆ. ಈಗ ಅವ್ರು ತವ್ರ ಮನೆಗೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಸೊ ಬರ್ತಾ ಇದ್ದಾರೆ. ಈಗ ನಾನೇ ಅಡುಗೆ ಮಾಡ್ತಾಯಿದ್ದೀನಿ. ಏನೇನು ಅಂದರೆ ರೈಸು, ಮುದ್ದೆ, ಹಾಗೆ ಕರ್ಮೀನ್ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಮಾಡಿ ಇವಾಗ ಕೊಟ್ಟು ಕಳಿಸ್ಬೇಕು. ಇವಾಗ ಕೆಲಸ ಕೂಡ ಆಲ್ರೆಡಿ ಒಂದು ಸೈಡ್ ರೈಸ್ ಮಾಡೋಕ್ಕೆ, ಒಂದು ಸೈಡ್ ಸಾಂಬಾರು ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನು ಅದೆಲ್ಲ ಆದಮೇಲೆ ಮುದ್ದೆ ಮಾಡಿ ತಿರ್ಗಾ ಒಂದ್ಸಲ ಟೀ ಎಲ್ಲ ಹೇಗೆ ಹೋಗುತ್ತೆ ಬ್ಲಾಗ್ ಅಂತ ನೋಡಿ ಆ ಸರ್ಪ್ರೈಸ್ನ ಹೇಳ್ತೀನಿ. ವೆಯ್ಟ್ ಮಾಡ್ತಾರೆ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೋಗಿದ್ದಾರೆ ನಮ್ಮ ಯಜಮಾನ್ರು. ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ, ರೈಸ್ ಕೂಡ ಆಗ್ತಾಯಿದೆ. ಸೊ ಬೇಗ ಕೆಲಸ ಮಾಡಿ ಮುಗಿಸ್ಬೇಕು. ಪಾತ್ರೆ ಇಷ್ಟೇ ಇರೋದು ಗೈಸ್. ಇದು ಇಟ್ಕೊಂಡು ಪಾತ್ರೆ ಒಣಗಿ ಹಾಕಿದ್ದು. ಕರ್ಮೀನ್ ನೋಡಿಲ್ಲ, ನೋಡ್ಕೊಳ್ಳಿ ಗೈಸ್. ಈ ರೀತಿ ಇರುತ್ತೆ. ಈಗ ಇದನ್ನ ಬಾಣಲಿಲ್ಲ ಕೂರ್ಕೊಂಡು ಸಾಂಬಾರ್ಗೆ ಹಾಕೋದು. ಬಾಣಲಿ ಎಲ್ಲ ಚೆನ್ನಾಗಿ ಕಾದ್ಮೇಲೆ ನಮಗೆ ಎಷ್ಟು ಬೇಕು ಕರ್ಮೀನು ಅಷ್ಟು ಹಾಕ್ಕೊಂಡು ಹಾಗೆ ಡ್ರೈ ರೋಸ್ಟ್ ಥರ ಹುರ್ಕೊಬೇಕು. ಹುರ್ಕೊಂಡು ಬಿಸಿ ಇರಬೇಕಾದ್ರೆ ನೀರು ಹಾಕ್ಬಿಡ್ಬೇಕು. ನೀರು ಹಾಕಿದ್ರೆ ಅದರಲ್ಲಿರೋ ಕಲ್ಲುಗಳಾಗಿರ್ಬೋದು ಏನೇ ಇದ್ರೂ ಎಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ಸಾಂಬಾರ್ಗೆ ಹಾಕೋದು. ಸೊ ಗೈಸ್, ಸಾಂಬಾರೆಲ್ಲ ಆಯಿತು, ರೈಸ್ ಕೂಡ ಆಯಿತು. ಇವಾಗ ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೀನಿ. ಯಾರಿಗೆಲ್ಲ ಮುದ್ದೆ ಮಾಡೋಕ್ಕೆ ಬರುತ್ತೆ ಕಮೆಂಟ್ ಮಾಡಿ ಗೈಸ್. ಇವಾಗ ಎಷ್ಟು ಮುದ್ದೆ ಮಾಡಬೇಕು ಗೊತ್ತಾ? 2, 4, 6, 8 ಮುದ್ದೆ ಮಾಡಬೇಕು. ಮಾಡ್ತಾಯಿದ್ದೀನಿ. ಸೊ ನೋಡಿ. ಸ್ಟಾರ್ಟ್ ಮಾಡಿಲ್ಲ. ಮೆಣಸಿಗೆ ಬೇಕಲ್ಲ, ಯಾರಿಗೆ ಎಷ್ಟು ಹಾಕಿ ಈಗ ಹೊಲ್ತಕ್ಕೆ ಊಟ ತಗೊಂಡು ಹೋಗ್ತಾ ಇದ್ದಾರೆ ಗಾಯ್ಸ್. ನೀವು ಬನ್ನಿ, ಬೇಕಾಯ್ತಾ ಗೈಸ್? ಹೇಳ್ತೀನಿ ಅಂತ ಅಂದ್ನಲ್ಲ, ಸೊ ಇವಾಗ ಹೇಳ್ತಾ ಇದ್ದೀನಿ. ಏನಂದರೆ ಈ ಶಾಪಿಂಗ್ ಅಂದರೆ ಈ ಬಟ್ಟೆ ತರೋದು ಏನಕ್ಕೆ, ಈ ಸ್ಪೆಷಲ್ ಅಂತ ಹೇಳಿದ್ದು ಏನಕ್ಕೆಪ್ಪ ಅಂದರೆ, ನನಗೆ ತುಂಬ ದಿನದಿಂದ ಆಸೆ ಇತ್ತು. ಅಂದರೆ ಮದುವೆ ಟೈಮಲ್ಲಿ ನನಗೆ ನಾನು ನಮ್ಮ ಹಸ್ಬೆಂಡ್ ಸೇರಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಬಟ್ ಅದಾಗಲಿಲ್ಲ. ಸೊ ಅದಕ್ಕೆ ಪ್ರೆಗ್ನೆಂಟ್ ಆದಾಗಂತೂ ನಾನು ಮಾಡಿಸ್ಲೇಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಅದನ್ನ ಅವ್ರಿಗೆ ಹೇಳಿದ್ದೆ ಕೂಡ, ನಂಗೆ ಮಾಡಿಸ್ಲೇಬೇಕು, ಸಿಂಪಲಾಗಾದರೂ ಸರಿ ನಂಗೆ ಮಾಡಿಸ್ಬೇಕು ಅಂತ ತುಂಬ ಆಸೆಯಿಂದ ಹೇಳಿದ್ದೆ. ಅವರು ಕೂಡ ಸರಿ ಆಯಿತು ಮಾಡಿಸ್ತೀನಿ ಅಂತ ಅಂದಿದ್ರು. ಸೊ ಅಂದರೆ ಒಂದು ಟ್ರೆಡಿಷ್ನಲ್ಲು ವೆಸ್ಟರ್ನಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಟ್ರೆಡಿಷ್ನಲ್ಲು ಸೀಮಂತದಿಂದನೇ ಹೆಂಗಿದ್ರು ಸ್ಯಾರಿ ಎಲ್ಲ ಹಾಕೊಂಡಿರ್ತೀವಲ್ವ, ಸೊ ಸಾಕು ಅದೊಂದೇ. ಈಗ ವೆಸ್ಟರ್ನಲ್ಲಿ ಮಾಡಿಸೋಣ ಅಂದ್ಬಿಟ್ಟು ಅವತ್ತು ನೆನ್ನೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಸೊ ಯಾವ ಥರ ಔಟ್ಫಿಟ್ ಅಂತ ತೋರಿಸ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಆಕ್ಸೆಸರೀಸ್ ಕೂಡ ತಂದಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಎಲ್ಲಿ ತಂದಿರೋದಂದರೆ ಕಲ್ಪತರಲ್ಲಿ ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ. ಅಲ್ಲಿ ಒಂದು ಔಟ್ಫಿಟ್ ಏನೋ ಹಾಕೊಂಡು ನೋಡಿದೆ, ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ಕಲ್ಪತರ್ಗೆ ಹೋಗಿ ಅಲ್ಲಿ ಒಂದು 2-3 ಚೆಕ್ ಮಾಡಿದ್ಮೇಲೆ ಇದು ಫೈನಲ್ ಆಗಿ ಇಷ್ಟ ಆಯಿತು. ಸೊ ಇದನ್ನ ತೊಗೊಂಡು ಬಂದಿದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ಗೆ ಇನ್ನೂ ಶಾಪಿಂಗ್ ಆಗಿಲ್ಲ, ನನಗೆ ಮಾತ್ರ ಆಗಿರೋದು. ಸೊ ತೋರಿಸ್ತೀನಿ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಗೈಸ್. ಎಲ್ಲಿ ಫೋಟೋಶೂಟ್ ಮಾಡಿಸೋದು, ಯಾವಾಗ ಮಾಡಿಸೋದು ಅಂತ ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಮದುವೆಗೆ, ನನ್ನ ಎಂಗೇಜ್ಮೆಂಟ್ಗೆ, ನಮ್ಮ ಅಣ್ಣನ ಮದುವೆ, ಇಬ್ಬರು ಅಣ್ಣದಿರ ಮದುವೆಗೆಲ್ಲ ಬಂದವರು ಇವರೇ ಫೋಟೋಗ್ರಾಫರು. ಸೊ ಶಿವು ಅಣ್ಣ. ಸೊ ಅವ್ರಿಗೇನೆ ಹೇಳಿದ್ದೀವಿ. ಅವರು ಸಂಡೇ ನಾವು ಮಾಡಿಸ್ತಾ ಇರೋದು ಫೋಟೋಶೂಟ್ನ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ ಸ್ಯಾಟರ್ಡೇನೂ ಆಗ್ಬೋದು, ಇಲ್ಲ ಸಂಡೇನೂ ಆಗ್ಬೋದು. 2 ದಿನದಲ್ಲೂ ಯಾವತ್ತಾರು ಒಂದಿನ ಮಾಡಿಸ್ತೀವಿ. ಸೊ ಅಷ್ಟೇ ಗೈಸ್. ಎಲ್ಲಿ ಅಂತ ಅಂದರೆ ನಾವು ಬೇರೆ ಕಡೆ ಎಲ್ಲೂ ಹೋಗ್ತಿಲ್ಲ, ಇಲ್ಲೇ ನಮ್ಮ ಹುಣಸೂರು ಅಕ್ಕಪಕ್ಕನೇ ನಾನು ಮಾಡಿಸ್ತಾ ಇರೋದು. ಸೊ ಎಲ್ಲಿ ಏನು ಎತ್ತ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ ವ್ಲಾಗ್ಗಳಲ್ಲಿ. ಸೊ ಇವಾಗ ತೋರಿಸ್ತೀನಿ ಬನ್ನಿ ಏನೆಲ್ಲ ತಂದಿದ್ದೀನಿ ಅಂತ ಹೇಳಿ. ಫಸ್ಟು ಆಕ್ಸೆಸರೀಸ್ ತೋರಿಸ್ಬಿಡ್ತೀನಿ. ವೆಸ್ಟ್ರನ್ ವೇರ್ ಆಗಿರೋದ್ರಿಂದ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ
ಟ್ರೆಡಿಷ್ನಲ್ಗೆ ಸಂಬಂಧಪಟ್ಟ ಜ್ಯುವೆಲರೀಸ್ಗಳೇ ಇದ್ದಿದ್ದು, ಸ್ವಲ್ಪ ವೆಸ್ಟರ್ನ್ ಗಿಲ್ಲೆ ಅಂದ್ಬಿಟ್ಟು ತಂದೆ. ಇದೊಂದು ಚೈನು ಸಿಂಪಲ್ ಆಗಿರಲಿ ಅಂತ. ಆಮೇಲೆ ಇದೊಂದು, ಇದು 3 ಪೇರ್ ವಾಲೆ ಬರುತ್ತೆ ಇದರಲ್ಲಿ. ಒಂದು ಸೆಕೆಂಡ್ ಇದೆ, 3 ಜೊತೆ. ಈ 3 ಜೊತೆ ವಾಲೆಗೆ ಎಷ್ಟಾಯಿತು ಗೊತ್ತಾ? ಇದು ಒಂದು ವೈಟ್ ಸ್ಟೋನು, ಇಲ್ಲೊಂದು ವೈಟ್ ಸ್ಟೋನ್ ಇದೆ ನೋಡಿ, ಹಾಗೆ ಇದೊಂದು ಈ ರೀತಿಯಾಗಿದೆ. ಇದೊಂದು 3 ಓಲೆ ಬರುತ್ತೆ. ನಾನು ಯಾವ್ದು ಸೂಟ್ ಆಗುತ್ತೆ ಅದನ್ನ ಹಾಕ್ಕೊಳ್ತೀನಿ. ಇದಕ್ಕೆ 50 ರುಪೀಸ್ ಆಯಿತು. ಹಾಗೆ ಈ ಚೈನ್ಗೆ 100 ರುಪೀಸು. ಸೊ 150 ಇದಕ್ಕಾಯಿತು. ಆಮೇಲೆ ಒಂದು ಕಡ್ಗ ಅಂತೀವಲ್ಲ, ಸೊ ಅದನ್ನ ತಗೊಂಡು ಬಂದಿದ್ದೀನಿ. ನನಗೆ ಯಾಕೋ ಇದ್ರದ್ದು ಪ್ರೈಸ್ ಜಾಸ್ತಿ ಕೊಟ್ಟೆ ಅಂತ ಅನ್ನಿಸ್ತು. ಸೊ ಇದೆಲ್ಲ ಹುಣಸೂರಲ್ಲೇ ತಗೊಂಡು, ಇದು ಮೀಶೋದಲ್ಲಿ ಬುಕ್ ಮಾಡ್ಬೋದಾಗಿತ್ತು, ಆದರೆ ಮೀಶೋದಲ್ಲಿ ನಾವು ಅಂದ್ಕೊಂಡಿರೋ ಟೈಮ್ಗೆ ಅಷ್ಟರೊಳಗಡೆ ಬರಲ್ವಲ್ಲ. ಸೊ ಅದಕ್ಕೋಸ್ಕರ ತಂದ್ಬೇಡ ಅಂದ್ಬಿಟ್ಟು ಹೊರಗಡೆನೇ ತಂದ್ವಿ. ಇದು ಬ್ಲ್ಯಾಕಲ್ಲೇ ಇದೆ. ಸೊ ನೋಡಿ, ಈ ರೀತಿ ಚೆನ್ನಾಗಿದೆ, ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗಿ. ಸೊ ಈ ರೀತಿ ಇದೊಂದು ತಗೊಂಡೆ. ಹಾಗೆ ಒಂದು ಕೈಗೆ ಇದು ಹಾಕ್ಕೊಂಡ್ರೆ, ಇನ್ನೊಂದು ಕೈಗೆ ನನ್ನ ಹಸ್ಬೆಂಡು ನನಗೆ ಫಸ್ಟ್ ಟೈಮ್ ಒಂದು ಗಿಫ್ಟ್ ಕೊಟ್ಟಿದ್ರು, ವಾಚು. ಸೊ ಅದನ್ನ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಆಮೇಲೆ ಅದು ನನ್ನ ಔಟ್ಫಿಟ್ಗೆ ಏನಪ್ಪ ಸೂಟ್ ಆಗೋ ಥರ ಒಂದು ನೈಲ್ ಪಾಲಿಶ್. ಇದು 90 ರುಪೀಸ್ ಗೈಸ್. ಇದನ್ನ ತಗೊಂಡು ಆಕ್ಸೆಸರೀಸ್ ತೋರಿಸಿದ್ನಲ್ಲ, ಇದಿಷ್ಟು ಆಕ್ಸೆಸರೀಸು. ಇನ್ನು ಬಟ್ಟೆ ತೋರಿಸ್ತೀನಿ ನೋಡಿ. ಇದೊಂದು ಟಾಪು, ಶಾಕ್ ಆಗಬೇಡಿ, ಪ್ರೆಗ್ನೆಂಟಲ್ಲಿ ಈ ರೀತಿ ಹಾಕೊಂಡು ಶೂಟ್ ಮಾಡಿಸ್ತಾರೆ ಅಂತ. ಇದು ಒಳಗೆ ಅಂದರೆ ಇನ್ನರ್ ಥರ ಹಾಕೊಳ್ಳೋದು, ಫುಲ್ ಸ್ಲೀವ್ಸ್ ಬರುತ್ತೆ, ಬ್ಲ್ಯಾಕ್. ಇದೊಂದು ಹಾಗೆ ಇದು ಟೈಯಿಂಗ್ ಕಟ್ಕೊಳ್ಳೋಕ್ಕೆ, ನಮ್ಗೆ ಅಡ್ಜಸ್ಟೇಬಲ್ ಮಾಡಿಕೊಂಡು ಕಟ್ಕೊಳ್ಳೋಕ್ಕೆ ಇದೊಂದು ಬರುತ್ತೆ. ಹಾಗೆ ಫೈನಲ್ ಆಗಿ ಇದು ನನ್ನ ಡ್ರೆಸ್. ನಿಮಗೆ ಈಗ ತೋರಿಸಿದ್ರೆ ಅಷ್ಟು ಗೊತ್ತಾಗಲ್ಲ, ವೇರ್ ಮಾಡಿದಾಗ್ಲೇ ಗೊತ್ತಾಗೋದು. ಸೊ ನೋಡಿ, ಈ ರೀತಿಯಾಗಿ ಫುಲ್ ಲೆಂತ್ ಇದೆ, ಕೆಳಗಡೆ ಈ ರೀತಿಯಾಗಿದೆ, ತುಂಬಾ ಚೆನ್ನಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ತಗೊಂಡು. ಆದರೆ ನಾನು 2 ಸೆಲೆಕ್ಟ್ ಮಾಡಿದ್ದೆ, ಆದರೆ ಫೈನಲ್ ಆಗಿ ನನ್ನ ಗಂಡನ ಸೆಲೆಕ್ಷನ್ ಪ್ರಕಾರನೇ ತಗೊಂಡಿದ್ದೀನಿ ಗೈಸ್. ಅವ್ರು ಇದು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಹೇಳಿದ್ರು. ಸೊ ಅವ್ರ ಖುಷಿಗೋಸ್ಕರ ಇದನ್ನ ತಗೊಂಡಿರೋದು. ನೋಡಿ, ಈ ರೀತಿ ಫ್ಲವರ್ ಬರುತ್ತೆ. ಸೊ ಈ ರೀತಿಯಾಗಿದೆ, ತುಂಬಾ ಚೆನ್ನಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ತಗೊಂಡೆ. ಕೆಳಗಡೆ ಈ ರೀತಿ, ಮೇಲೆ ಈ ಡ್ರೆಸ್ಗೆ ಬಂದು 1050 ರೂಪಾಯಿ ಗೈಸ್. ಇನ್ನೊಂದು ನೋಡಿದ್ವಿ, ಅದು ಬಂದ್ಬಿಟ್ಟು 1700 ಚಿಲ್ಡ್ರೇನು ಇತ್ತು. ಇದು 1050 ರೂಪಾಯಿ. ಇದು ಇಷ್ಟ ಆಯಿತು. ಒಂದು 1600 ಒಳಗಡೆ ನನ್ನದು ಎಲ್ಲ ಮುಗೀತು. ಇನ್ನು ನನ್ನ ಹಸ್ಬೆಂಡ್ಗೆ ಇನ್ನೂ ಕೂಡ ತಗೊಂಡಿಲ್ಲ, ಸೊ ಅವ್ರಿಗೆ ತಗೊಬೇಕು. ಸೊ ಅಷ್ಟೇ ಗೈಸ್, ಅದೇ ಸ್ಪೆಷಲು ಅಷ್ಟೇ. ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಯಾವಾಗ ಶೂಟ್ ಮಾಡಿಸೋದು ಅಂತ. ನನಗೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ತುಂಬ ದಿನದಿಂದ ಹೇಳ್ತಾ ಇದ್ದೆ ನಾನು ಮಾಡಿಸ್ಲೇಬೇಕು ಅಂತ. ಸೊ ಇವಾಗ ಹಾಗೆ ಇನ್ನೂ ಒಂದು ಶೂಟ್ ಮಾಡಿಸ್ತೀನಿ, ಆದರೆ ಕ್ಯಾಮ್ರಾದಲ್ಲ, ನನ್ನ ಫೋನಲ್ಲೇ. ಅದು ಯಾವಾಗ ಮಾಡಿಸ್ತೀನಿ ಏನು ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ. ಇದೇ ನನ್ನ ಸ್ಪೆಷಲ್ ಶಾಪಿಂಗ್ ಅಂತ ನಾನು ಹೇಳಿದ್ದು ಅಷ್ಟೇ ಗೈಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.